ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಕರ್ಣ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ತಾರಾ ಮತ್ತು ಇಲ್ಲಿ ಅವರ ಅಣ್ಣ ಡಬಲ್ ಗೇಮ್ ಆಡ್ತಿದ್ದಾರೆ. ಪಾಪ ಮಾಲತಿಗೆ ಅದೆಲ್ಲ ಗೊತ್ತೇ ಇಲ್ಲ. ಅವಳು ಪಾಪ ಎಲ್ಲರನ್ನೂ ನಂಬ್ತಾಳೆ, ನಾದಿನಿನೂ ನಂಬ್ತಾಳೆ, ಗಂಡನೂ ನಂಬ್ತಾಳೆ, ಮಗ ಸೊಸೆ ಎಲ್ಲನೂ ನಂಬ್ತಾಳೆ. ಅವಳದು ಪಾಪ ಅಷ್ಟು ಒಳ್ಳೆ ಮನಸ್ಸಿರುತ್ತೆ. ಆದರೆ ಇಲ್ಲಿ ಗಂಡನೇ ಕ್ರಿಮಿನಲ್ಲಾಗಿ ಗಾಳ ಮುಮ್ಮಾಡ್ತಾನೆ ಅಂದರೆ ನಂಬೋಕ್ಕಾಗುತ್ತಾ? ಈ ಕಡೆ ಇವಳು ಡಬಲ್ ಗೇಮ್ ಮಾಡ್ತಿದ್ದಾಳೆ. ಅಲ್ಲಿ ರೌಡಿ ಇದ್ದಾಳೆ, ಅವಳ ಹತ್ರ ಹಂಗೆ ಮಾತಾಡ್ತಾಳೆ, ಇಲ್ಲಿ ಹೀಗೆ ಮಾತಾಡ್ತಾಳೆ. ಆಮೇಲೆ ಮಾಲತಿ ಬಂದು ಕೇಳ್ತಾಳೆ, ಹೇಗಮ್ಮ ಇದೆಲ್ಲ ಸಾಧ್ಯ ಆಯಿತು ಅಂತೇಳಿದರೆ ಅವಳ ಥರನೇ ಮಾತಾಡಿದೆ, ಹಾಗಾಗಿ ಸಾಧ್ಯ ಆಯಿತು ಅದಕ್ಕೆ ಅಂತ ಹೇಳ್ತಾಳೆ. ಇಲ್ಲಿ ಕರ್ಣ ಮತ್ತು ನಿಧಿ ಇವ್ರದ್ದು ಡುಯೆಟ್ಟು ಅಂದರೆ ಇವರು ಇಲ್ಲಿವರೆಗೆ ತುಂಬ ಬೇಜಾರಾಗಿದ್ದರು, ಇವತ್ತೊಂಥರ ರಿಲೀಫ್ ಆಗಿದ್ದಾರೆ. ಏಕೆ ಅಂದರೆ ಅವ್ರ ನರ್ಸಿಂಗ್ ಹೋಮ್ ಅವ್ರ ಕೈ ಸಿಕ್ಕಿದೆ ಇವತ್ತು, ಹಾಗಾಗಿ ತುಂಬ ಖುಷಿಯಾಗಿದ್ದಾರೆ ಇಬ್ಬರೂ. ಅಲ್ಲಿ ಮಾಲತಿ ಮತ್ತು ಅಜ್ಜಿ ತುಂಬ ಖುಷಿಯಾಗಿದ್ದಾರೆ. ಆದರೆ ಮಾಲತಿ ಗಂಡಿಗೆ ಖುಷಿ ಇಲ್ಲ. ಯಾಕೆ ಗೊತ್ತಾ? ಅವನಿಗೆ ನನ್ನನ್ನು ಬಿಟ್ಟು ಎಲ್ಲ ಮಾಡ್ತಾರಲ್ಲ ಅಂತ ಕೋಪ ತಾಪ ಜಾಸ್ತಿ. ಮತ್ತು ಈ ವಯಸ್ಸಲ್ಲಿ ಅವನು ಹೆಂಡತಿ ಬೇಡ ನನಗೆ ತಿರುಗಿ ಮಾತಾಡಿದ್ಲು ಅಂತ ಡಿವೋರ್ಸ್ ಕೊಡೋಕ್ಕೆ ರೆಡಿಯಾಗವನೇ, ನೋಟಿಸು ತರಿಸ್ತಾ ಇದ್ದಾನೆ. ಇದು ಮನೆಯವರಿಗೆ ಕರ್ಣಗೂ ಗೊತ್ತಿಲ್ಲ, ನಿಧಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಇವರು ಪಾಪ ಖುಷಿಯಾಗಿ ಇವತ್ತು ಇಷ್ಟು ವರ್ಷ ಸಾಕಾಗೋಗಿತ್ತು, ಈಗ ತುಂಬಾ ಇವತ್ತು ಖುಷಿಯಾಗಿದ್ದೀವಿ ಅಂತ ಹೇಳ್ಬಿಟ್ಟು ಅವರು ಖುಷಿಯಾಗಿ ಅವರು ಮಾತಾಡಿಕೊಂಡು ಇದು ಮಾಡ್ತಿದ್ದಾರೆ. ಅಂಥ ಸನ್ನಿವೇಶ ಇರುವಾಗ ಬೆಳಗ್ಗೆ ಎದ್ದರೆ ಆಗಲೇ ಎಲ್ಲ ರೆಡಿಯಾಗಿದ್ದಾರೆ ಇನರ್ಗೇಷನ್ಗೆ ಹೋಗೋಕ್ಕೆ ಅಂತೇಳ್ಬಿಟ್ಟು ತುಂಬ ಖುಷಿಯಾಗಿ. ಆವಾಗ ಇವನು ಕಾಫಿ ಕುಡಿತಾ ಕೂತಿರ್ತಾನೆ, ಗಂಡ ಅಂದರೆ ಇವರಪ್ಪ ಕಾಫಿ ಕುಡಿತಾ ಕೂತಿದ್ದಾಗ ಎಲ್ಲರೂ ಹೊರಡಿ ಮತ್ತು ಲೇಟ್ ಆಗುತ್ತೆ ಇನಾಗ್ರೇಷನ್ಗೆ ಹೋಗೋಕ್ಕೆ ಅಂತ ಅಂದರೆ ಅವನು ಈಗ ಒಂದು ಟ್ವಿಸ್ಟ್ ಆಗುತ್ತೆ, ಇನ್ನೊಂದು ಸ್ವಲ್ಪ ಹೊತ್ತು ಕಾಯಿರಿ, ಒಳ್ಳೆ ಟ್ವಿಸ್ಟ್ ಕೊಡ್ತೀನಿ ಒಂದು ಅಂತ. ಏನಪ್ಪ ಇವನು ಇನ್ಯಾವ ಟ್ವಿಸ್ಟ್ ಕೊಡ್ತಾನೆ ಅಂತ ಕಾಯ್ತಾ ಇರ್ತಾರೆ. ಅಷ್ಟೊತ್ತಿಗೆ ಪೋಸ್ಟ್ ಅಂತಾನೆ. ಪೋಸ್ಟ್ ಅಂತ ಅಂದಾಗ ಆಚೆ ಹೋಗಿ ನೋಡ್ತಾನೆ, ಪೋಸ್ಟ್ ಬಂದಿರುತ್ತೆ. ಮಾಲತಿ ಯಾರಿಗೆ ಬಂದಿರೋದು ಅಂದರೆ ಮಾಲತಿ ಬಂದಿದೆ ಅಂತ. ಹೋಗಿ ಮಾಲತಿನೇ ಸೈನ್ ಹಾಕಿ ತಗೊಂಡು ಬಂದು ಹೊಡೆದು ಓದ್ತಾಳೆ. ಓದಿದಾಗ ಅವಳಿಗೆ ಒಂಥರ ಬೇಜಾರು ಅನಿಸುತ್ತೆ. ಆಮೇಲೆ ಮಗ ಇಸ್ಕೊಂಡು ಮಗ ಓದ್ತಾನೆ, ಆವಾಗಲೂ ತುಂಬ ಬೇಜಾರಾಗುತ್ತೆ. ಸರಿ ಅಂತೇಳ್ಬಿಟ್ಟು ಇಂಥ ಜನಗಳು ಇರ್ತಾರಲ್ಲ ಅಂಥೇಳಿ ಬೇಜಾರು ಮಾಡಿಕೊಂಡು ಅವಳು ಕರ್ಣಗಂತೂ ತುಂಬ ಖುಷಿಯಾಗುತ್ತೆ. ಆಮೇಲೆ ಏನೇನೋ ತಮಾಷೆ ಮಾಡೋಕ್ಕೆ ಹೋಗ್ತಾನೆ ನಿಧಿ ಹತ್ರ. ಅವಳು ಸುಮ್ಮನೆ ಮಲ್ಕೊಳ್ಳಿ ನಂಗೆ ನಿದ್ದೆ ಬರ್ತವೆ ಅಂತಾಳೆ. ಹೌದಾ ನಿದ್ದೆ ಬರ್ತವ ಅಂತೇಳ್ಬಿಟ್ಟು ಆಮೇಲೆ ಮುಟ್ಟಕ್ಕೆ ಹೋಗ್ತಾನೆ. ಆವಾಗಲೂ ಕೂಡ ನಂಗೆ ನಿದ್ದೆ ಬರ್ತಿದ್ದಾವೆ ಸುಮ್ಮನೆ ಹೋಗಿ ಮಲ್ಕೊಳ್ಳಿ ಅಂತಾಳೆ, ಜೋರು ಮಾಡ್ತಾಳೆ. ಆಗೋಗಿ ಅವನು ಆ ಕಡೆ ಮಲ್ಕೋತಾನೆ. ಈ ಕಡೆ ತಾರಂದೇ ಒಂದು ದೊಡ್ಡ ಕ್ರಿಮಿನಲ್ ಬುದ್ಧಿ ಅಂತ ಹೇಳ್ಬೋದು. ಏಕೆ ಅಂದರೆ ಇವಳು ಎರಡು ಕಡೆಗೂ ಬ್ಯಾಲೆನ್ಸ್ ಮಾಡ್ತಾಯಿದ್ದೀನಿ ಅಂತಾಳೆ, ಆದರೆ ಜಾಸ್ತಿ ಅವ್ರ ಕಡೆಗೆ ಇದ್ದಾಳೆ ಇವಳು. ಇಲ್ಲಿ ಮನೇಲಿ ಏನು ತಿಳ್ಕೊಳುತ್ತೆ, ಏನು ಗೊತ್ತಾಗುತ್ತೆ ಅದೆಲ್ಲ ತಿಳಿದು ಅಲ್ಲಿ ಹೇಳೋದು ಆ ಥರ. ಅವಳಿಗೆ ಹೇಳಿದ್ರೆ ಅವಳು ಅದನ್ನೇ ಹೇಳಿರ್ತಾಳೆ, ನಾಳೆ ಇನರ್ಗೇಷನ್ನೇ ನಡೆಯಲ್ಲ, ಅಷ್ಟೊತ್ತಿಗೆ ನಾನು ಏನಾರು ಒಂದು ಮಾಡ್ತೀನಿ ಅಂತ ಹೇಳಿರ್ತಾಳೆ. ಅದ್ಯಾಕೆ ಆಗಿಲ್ಲ ಅಂತ ಅವಳು ಫೋನ್ ಮಾಡಿ ಕೇಳ್ತಾ ಇದ್ದಾಳೆ. ಕೇಳಿದ್ರೆ ಇವಳು ಆವಾಗ ಟುಷ್ ಪಟಾಕಿ ಏನೂ ಮಾಡೋಕ್ಕಾಗಿಲ್ಲ ಅಂತ. ಆದರೆ ಏನೂ ಮಾಡೋಕ್ಕಾಗಿಲ್ಲ ಅಂತ ಅಂದ್ರೂ ಅವಳಿಗೆ ಐಡಿಯಾಗಳು ಕೊಡ್ತಾಳೆ. ಯಾವಾಗಲೂ ಫೋನ್ ಮಾಡಿ 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 ಮಾತಾಡೋದು, ಐಡಿಯಾ ಕೊಡೋದು. ಇದರಲ್ಲಿ ಅವಳು ಅವಳ ಅಣ್ಣ ಇಬ್ಬರೂ ಸೇರಿಕೊಂಡು ಕಾರಣ ನಿಧಿಗೆ ಮತ್ತು ಅವ್ರ ಅಮ್ಮಂಗೆ ಅಜ್ಜಿಗೆ ಎಲ್ಲರಿಗೂ ಇವ್ರುಗಳಿಂದನೇ ಪ್ರಾಬ್ಲಮ್ ಆಗ್ತಾಯಿರೋದು. ಎಲ್ಲ ವಿಷಯ ಈ ಕಡೆಯಿಂದ ಆ ಕಡೆ ಔಟ್ ಆಗ್ತಾ ಇರುತ್ತೆ. ಹಾಗಾಗಿ ಮತ್ತು ಇವರೇನು ಗುಟ್ಟು ಮಾಡಲಿಕ್ಕಾಗುತ್ತೆ, ಏನೂ ಮಾಡಲಿಕ್ಕೆ ಬರೋದಿಲ್ಲ. ಹೀಗೆ ಈ ವಿಷಯಗಳೆಲ್ಲ ಇಷ್ಟಕ್ಕಾಗುತ್ತೆ. ಆಮೇಲೆ ಇವರಿಬ್ಬರು ತುಂಬ ಖುಷಿಯಾಗಿ ಸುಸ್ತಾಗಿರ್ತಾರೆ ಜರ್ನಿ ಮಾಡಿ, ಆದರೂ ಕೂಡ ತುಂಬ ಖುಷಿಯಾಗಿ ತುಂಬ ಚೆನ್ನಾಗಿರ್ತಾರೆ. ಈ ಥರ ಖುಷಿಯಾಗಿದ್ದರೆ ನೋಡೋದಕ್ಕೂ ತುಂಬ ಚೆಂದ, ಒಳ್ಳೆ ಜೋಡಿ ಅನಿಸುತ್ತೆ ಅಲ್ವಾ? ಆಮೇಲೆ ಇವರು ಇವ್ರದ್ದಾದಮೇಲೆ ಮಾಲತಿಗೆ ಪಾಪ ಹೋಗಿ ರೆಡಿಯಾಗಿ ಎಲ್ಲರೂ ಹೊರಡೋಣ ಲೇಟ್ ಆಗುತ್ತೆ ಅಂತ ಹೇಳ್ತಾಳೆ. ಹೇಳೋ ಟೈಮಿಗೆ ಕರೆಕ್ಟಾಗಿ ಅವನು ಗಂಡ ಲೆಟ್ರ್ ತರಿಸಿರ್ತಾನೆ.
ಆ ಲೆಟ್ರ್ ಕೊಡೋಕ್ಕೆ ಮಾಲತಿ ಮೇಡಮ್ ಪೋಸ್ಟ್ ಅಂತಾನೆ. ಆಮೇಲೆ ಹೋಗಿ ಇವಳು ಮಾಲತಿ ಇಸ್ಕೊಬರ್ತಾಳೆ, ಸೈನ್ ಹಾಕ್ಬಿಟ್ಟು ಪೇಪರ್ ತಗೊಂಡು ಬರ್ತಾಳೆ. ಪೇಪರ್ ತಗೊಂಡ್ಬಂದು ತೆಗೆದು ಓದ್ತಾಳೆ. ಅವಳು ಒಂಥರ ಶಾಕ್ ಆಗುತ್ತೆ, ಇಂಥ ಗಂಡನ ಜೊತೆನೇ ಇಷ್ಟು ವರ್ಷ ಸಂಸಾರ ಮಾಡಿದ್ದು ಅಂತ ಆಗುತ್ತೆ. ಆಮೇಲೆ ಅಲ್ಲಿಂದ ಮುಂದೆ ಹೋದರೆ, ನನಗೆ ಒಂದು ದಿವಸ ತಿರುಗಿ ಮಾತಾಡದೇ ಇದ್ದವಳು ಇಷ್ಟರ ಮಟ್ಟಿಗೆ ನನ್ನ ಎದುರುಗಡೆ ಮಾತಾಡ್ತಾಳೆ, ನನಗೆ ಚಾಲೆಂಜ್ ಆಗ್ತಾಳೆ ಅಂದರೆ ಇವಳು ನನಗೆ ಬೇಡ, ಇಂಥವಳ ಜೊತೆ ನಾನು ಸಂಸಾರ ಮಾಡಲ್ಲ ಅಂತ ಖಡಾಖಂಡಿತವಾಗಿ ಹೇಳಿ ಲಾಯರಿಂದ ನೋಟಿಸೇ ಕಳಿಸ್ಬಿಟ್ಟಿದ್ದಾನೆ. ಆ ನೋಟಿಸ್ ತೊಗೊಂಡು ಇವಳು ಓದಿ ನೋಡಿ ಶಾಕ್ ಆಗ್ತಾಳೆ, ಇಂಥವನ ಜೊತೆನ ನಾನು ಇಷ್ಟು ವರ್ಷ ಸಂಸಾರ ಮಾಡಿದ್ದು ಅಂತ. ಅವಳಿಗೂ ಬೇಜಾರಾಗುತ್ತೆ. ಮಾಲತಿ ಅಷ್ಟು ಬೇಜಾರು ಮಾಡ್ಕೊತಾಳೆ. ಆಮೇಲೆ ಇವರಮ್ಮ ಹೊಡಿಯೋಕ್ಕೆ ಬರ್ತಾಳೆ, ಏನೋ ಇದೆಲ್ಲ ಮಾಡಿದ್ದೀಯಲ್ಲ, ನಿನಗೆ ಮಾನ ಮರ್ಯಾದೆ ಇದೆಯೇನೋ, ಏನೋ ಇದು ಇಲ್ದೆಲ್ಲ ಅಂತೇಳ್ಬಿಟ್ಟು. ಅಷ್ಟೊತ್ತಿಗೆ ಮಾಲತಿನೇ ಅಡ್ಡ ಹಿಡಿತಾಳೆ, ಅಡ್ಡ ಹಿಡಿದ್ಬಿಟ್ಟು ಸುಮ್ಮನಿರಿ ಅತ್ತೆ, ಬುದ್ಧಿ ಇದ್ದವರಿಗಾದರೆ ಹೇಳ್ಬೋದು, ಬುದ್ಧಿ ಇಲ್ಲದಿದ್ದವರಿಗೆ ಎಷ್ಟು ಹೇಳಿದ್ರು ಅಷ್ಟೇ, ಅರ್ಥ ಆಗಲ್ಲ, ಬಿಟ್ಬಿಡಿ, ಅವು ಬುದ್ಧಿ ಕಲಿತು ಆಮೇಲೆ ಸರಿ ಆಗ್ತವೆ ಅಂತ ಹೇಳ್ತಾಳೆ. ಕಾಫಿನೂ ಮಾಡಿಕೊಟ್ಟಿರ್ತಾಳೆ, ಕಾಫಿ ಕುಡಿತಾ ಕೂತ್ಕೊಂಡು ಆ ರೀತಿ. ಆಮೇಲೆ ನಿಧಿ ಮತ್ತು ಕರ್ಣನಿಗೂ ಬೇಜಾರಾಗುತ್ತೆ, ತುಂಬ ಬೇಜಾರು ಮಾಡ್ಕೋತವೆ ಅವೆರಡೂ. ಅವಕ್ಕೇನು ಗೊತ್ತೇ ಇರಲ್ಲ, ಬೆಳಗ್ಗೆ ಎದ್ದು ಬಂದರೆ ಈ ನ್ಯೂಸು, ರಾತ್ರಿ ಎಲ್ಲ ಚೆನ್ನಾಗಿರ್ತಾರೆ ಗಡ್ಡ ಹೆಂಡ್ತಿ ಎಲ್ಲ, ಬೆಳಗ್ಗೆ ಎದ್ದರೆ ಈ ನ್ಯೂಸ್ ಬಂದಿರುತ್ತೆ. ಈ ನ್ಯೂಸ್ ಕೇಳಿ ಪಾಪ ಬೇಜಾರಾಗುತ್ತೆ. ಇವನು ನೋಡಿ ಹೇಗೆ ನೋಡ್ತಾನೆ ಓರೆಗಣ್ಣಲ್ಲಿ. ಇಂಥ ಕ್ರಿಮಿನಲ್ಗಳು ಮನೇಲಿದ್ದರೆ ಹೇಗೆ ಸಂಸಾರ ಸಾಗುತ್ತೆ ಹೇಳಿ. ಪ್ರತಿಯೊಂದು ವಿಷಯದಲ್ಲೂ ಕೊಂಕು ತೆಗೆಯೋದೇ ಆಗುತ್ತೆ. ಪಾಪ ಅವನ ಕರುಣ ಎಷ್ಟು ಒಳ್ಳೆಯ ಬುದ್ಧಿ, ಅವನಿಂದನೇ ನರ್ಸಿಂಗ್ ಹೋಮ್ ಆಗಿರೋದು, ಅವನೇ ಕಷ್ಟಪಟ್ಟು ಓದಿ ಎಲ್ಲ ಮಾಡಿಕೊಂಡು ಅವನೊಂದು ನೆಲೆಯಾಗಿ ನಿಂತಿದ್ದಾನೆ. ಇಲ್ಲಿ ತಂಗಿನ ಏನಣ್ಣ ಹಿಂಗೆಲ್ಲ ಅಂತ ಕೇಳಿದ್ರೆ, ಹೌದು ನನಗೆ ಯಾವತ್ತೂ ತಿರುಗಿ ಮಾತಾಡ್ತಾ ಇದ್ದವಳು ಅವಳು ನನಗೆ ತಿರುಗಿ ಮಾತಾಡ್ತಾಳೆ ಅಂದರೆ ಅವಳನ್ನು ನಾನು ಸುಮ್ಮನೆ ಬಿಡಬೇಕಾ ಅಂತ. ಈ ನಾದ್ನಿಗೆ ಅದು ಖುಷಿ ಅನಿಸ್ತಿರುತ್ತೆ, ಅಯ್ಯೋ ಸದ್ಯ ಕಂಡಿಡ್ದು ಬಿಟ್ನಲ್ಲ ಹೇಗೋ ಅಂತೇಳ್ಬಿಟ್ಟು. ತುಂಬಾ ಕೇವಲವಾಗಿ ಮಾತಾಡುವಾಗ ಭಾಳ ಬೇಜಾರಾಗ್ತಿತ್ತಮ್ಮ ನನಗೆ ಅಂತಾಳೆ. ಕೇವಲವಾಗಿ ಏನು ಮಾತಾಡ್ತಿರ್ಲಿಲ್ಲ, ಆದರೆ ಇವನು ಮಾಡೋ ಕೆಲಸಕ್ಕೆ ಅವಳು ಹೇಳ್ತಾಯಿದ್ಲು, ಅಷ್ಟು ಬಿಟ್ಟರೆ ಕೇವಲವಾಗಿ ಮಾತಾಡೋ ಅಂಥದ್ದು ಏನಿರಲಿಲ್ಲ, ಯಾವುದು ಕೇವಲವಾಗಿ ಮಾತಾಡ್ತಿರ್ಲಿಲ್ಲ. ಇವನು ಹಂಗೆ ತಿಳ್ಕೊಂಡಿರೋದಕ್ಕೆ ಯಾರೇನು ಮಾಡೋಕ್ಕಾಗುತ್ತೆ. ಇವ್ರುಗಳಿಗೆ ಏನಪ್ಪ ಅಂದರೆ, ಇವರು ಚಟ ತೀರ್ಸ್ಕೊಳ್ಳೋಕ್ಕೆ ಇವ್ರಿಗೆಲ್ಲವೂ ಬೇಕು, ಆದರೆ ಮನೆ ಉದ್ಧಾರ ಮಾಡೋದು ಬೇಕಿರಲ್ಲ, ಅಂಥ ಸ್ವಭಾವದವರು ಇವ್ರುಗಳು. ಇವಳು ರೌಡಿಗೆ ಜೊತೆಗೆ ಕೈ ಜೋಡಿಸಿದ್ದಾಳೆ, ಇವನು ಮೋಸ್ಟ್ಲಿ ಮುಂದೆ ಹಂಗೆ ಹಾಕ್ತಾನೋ ಏನೋ ಹೇಳೋಕ್ಕಾಗಲ್ಲ. ಇವ್ರ ಅಣ್ಣ ತಂಗಿ ಇಬ್ಬರು ಸೇರಿಕೊಂಡು ಮನೆ ಎಲ್ಲಿ ಹಾಳು ಮಾಡಿಬಿಡ್ತಾರೋ. ಪಾಪ ಅವನು ಕರ್ಣ ತುಂಬಾ ಕಷ್ಟಪಡ್ತಾನೆ ಪ್ರತಿಯೊಂದು ವಿಷಯದಲ್ಲೂ. ಇವರೆಲ್ಲ ಹಾಳು ಮಾಡ್ತಾರೋ ಗೊತ್ತಿಲ್ಲ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.